ಇಲ್ಲಿ ಒಂದು ಆಡಿಯೋ ಅವರಿಬ್ಬರು ಮಾತನಾಡಿರುವಂತ ಆಡಿಯೋ ಅಂತ ನೀವು ಕೇಳಿದ್ರಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಂದು ನಾಗೇಂದ್ರ ಮತ್ತು ದದ್ದಲ್ ವಿಚಾರಣೆಗೆ ಹಾಜರಾಗುವಂತ ಸಾಧ್ಯತೆ. ಒಂದ್ ಕಡೆ ಅವರಿಗೆ ಟೈಮ್ ಕೊಡಲಾಗಿದೆ, ಬೆಳಗ್ಗೆ 10 ಗಂಟೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ SIT ಅಧಿಕಾರಿಗಳ ಮುಂದೆ ನಾಗೇಂದ್ರ ಮತ್ತು ಬಸನಗೌಡ ದದ್ದಲ್ ಇಬ್ಬರು ಕೂಡ ಹಾಜರಾಗ್ತಾರೆ. ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಿರುವಂತಹ SIT. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವಂತಹ ದದ್ದಲ್ ಕೇಸ್ ಸಂಬಂಧ ವಿಚಾರಣೆ ನಡೆಸಿ ಮಾಹಿತಿ ಪಡೆಯುತ್ತೆ SITಯ ಟೀಮ್. ಈಗಾಗಲೇ SITಗೆ ಜವಾಬ್ದಾರಿಯನ್ನು ಹೊರಿಸಲಾಗಿದೆ. ಈಗಾಗಲೇ ಹಲವಾರು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿರುವಂತಹ SIT ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ಆರೋಪ ಸಂಬಂಧಪಟ್ಟ ಹಾಗೆ ಈಗ SITಯ ಮುಂದೆ ಇಬ್ಬರು ಕೂಡ ಹಾಜರಾಗಬೇಕಾಗುತ್ತೆ. ಹಿಂದೆ ಕೂಡ ನಾಗೇಂದ್ರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜೀನಾಮೆ ಕೊಟ್ಟಿದ್ರು. ಈಗ ದದ್ದಲ್ ಕೂಡ ಕೆಲವೇ ಕ್ಷಣಗಳಲ್ಲಿ ಇಬ್ಬರು ಕೂಡ ವಿಚಾರಣೆಗೆ ಹಾಜರಾಗ್ತಾರೆ. ಆ ಒಂದು ಸಿದ್ಧತೆ ಆಗ್ತಾ ಇದೆ. ಸೊ ಆಡಿಯೋ ಬಹಳ ಮುಖ್ಯವಾಗಿ ನಾವು ಗಮನಿಸೋದಾದ್ರೆ ಅಧ್ಯಕ್ಷರಿಗೆ ಹೇಳೋಣ ಏನು, ಜೊತೆಗೆ ಈ ಪ್ರಿಂಟ್ ತಗೊಳ್ಳೋಕೆ ಹೇಳುವಂತಹ ವಿಚಾರ, ಬ್ಯಾಂಕ್ನ ವಿಚಾರ, ಇನ್ನು ಇದನ್ನು ತಿಳಿಸಿದ್ರೆ ದೊಡ್ಡ ರಾಧ ಅಂತ ಆಗುತ್ತೆ, ದೊಡ್ಡ ಸೀನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಇವರಿಬ್ರು ಮಾತನಾಡಿರುವಂಥ ಆಡಿಯೋ ಅಂತ ಹೇಳಲಾಗ್ತಿರುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಏನು ಮಾಡೋದು ಅನ್ನೋದ್ರ ಬಗ್ಗೆ ಕೂಡ ಇಬ್ಬರ ನಡುವೆ ಚರ್ಚೆ ಆಗುತ್ತೆ ಅಂತ ಸುನಿಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಇದ್ರು. ಸುನಿಲ್, ಇದೀಗ ಆ ಒಂದು ಆಡಿಯೋ ಏನಿದೆ ಈಗ ಲಭ್ಯವಾಗಿರುವಂಥ ಆಡಿಯೋ, ಅದನ್ನೇ ನಿಜ ಅಂತ ಏನಾದರೂ ಪರಿಗಣಿಸೋದಾದ್ರೆ ಜಸ್ಟ್ ಫಾರ್ ಒಂದು ಆರ್ಗ್ಯುಮೆಂಟ್ಗೆ ಅಲ್ಲಿ ಅಧ್ಯಕ್ಷರಿಗೆ ಹೇಳೋಣ ಅನ್ನೊಂದು ವಿಚಾರ ಬರುತ್ತೆ. ಅಂದ್ರೆ ಇಲ್ಲಿ ಬಸನಗೌಡ ದದ್ದಲ್ ನಾಗೇಂದ್ರ ಅವರ ಗಮನಕ್ಕೆ ಬಾರದೆ ಕೆಳಮಟ್ಟದ ಇದೆಲ್ಲವೂ ಕೂಡ ಆಗ್ತಾ ಇತ್ತಾ, ಇವರ ಗಮನಕ್ಕೆ ಬಂದಿರಲಿಲ್ವಾ ಅನ್ನೋ ಸಹಜವಾದಂಥ ಪ್ರಶ್ನೆ ಬರುತ್ತೆ ಈ ಒಂದು ಆಡಿಯೋ ಒಂದು ವೇಳೆ ನಿಜ ಅಂತ ಆಗಿದ್ರೆ. ಅವಿನಾಶ್, ಪ್ರಮುಖವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಾಜಿ ಸಚಿವರಂತ ನಾಗೇಂದ್ರ ರಾಜೀನಾಮೆಯನ್ನು ಕೂಡ ಕೊಟ್ಟಲಾಗಿದೆ. ಅವರ ಮೇಲೆ ಒಂದು ಆರೋಪ ಬಂದ ಹಿನ್ನೆಲೆಯಲ್ಲಿ ರಾಜೀನಾಮೆಯನ್ನು ಕೂಡ ಕೊಟ್ಟಿರುವಂಥದ್ದು. ಇನ್ನೊಂದು ಕಡೆ ವಾಲ್ಮೀಕಿ ನಿಗಮದ ಅಧ್ಯಕ್ಷರಾದ ದದ್ದಲ್ ಎಂದರೆ ಅವರು ಇತ್ತೀಚೆಗೆ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿರು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿರು. ತನಿಖೆ ಯಾವ ತನಿಖೆ ಕೊಟ್ಟರು ಕೂಡ ನಾನು ಸಿದ್ಧನಾಗಿದ್ದೇನೆ ವಿಚಾರಣೆ ನಡೆಸಲಿಕ್ಕೆ. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಅವರು ನಿಗಮದ ಅಧ್ಯಕ್ಷರಾದ ಆಗಿರುವಂಥದ್ದು. ಯಾಕೆಂದ್ರೆ ಪ್ರಮುಖವಾಗಿ ಈ ಒಂದು ಹಗರಣ ನಡೆದಿದೆ ಒಂದೇ ದಿನದಲ್ಲಿ ನಡೆದಿರುವಂಥ ರೀತಿ ಕಂಡು ಬರ್ತದೆ. ಯಾಕೆಂದ್ರೆ ಸುಮಾರು ದಿನಗಳಿಂದ ಪ್ಲಾನ್ಗಳಾಗಿ ಕಳೆದ 3-4 ತಿಂಗಳಿಂದ ಪ್ಲಾನ್ಗಳಾಗಿ ಯಾವ ರೀತಿ ಹಣ ವರ್ಗಾವಣೆ ಮಾಡಬೇಕು ಅವೆಲ್ಲವೂ ಚರ್ಚೆ ಆದ ನಂತರದಲ್ಲಿ ಈ ಒಂದು ಹಣ ವರ್ಗಾವಣೆ ಆಗಿರುವಂಥದ್ದು ಕಂಡು ಬರ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಇನ್ನೊಂದು ಕಡೆ ಬಿಜೆಪಿ ಕೂಡ ಗಂಭೀರವಾಗಿ ಆರೋಪ ಮಾಡ್ತಾ ಇತ್ತು, ರಾಜೀನಾಮೆಯನ್ನು ಪಡೆದಿದ್ರೆ. ಆದರೆ ಇಲ್ಲಿವರೆಗೂ ಕೂಡ SIT ಯಾವುದೇ ರೀತಿಯಾಗಿ ಅವರಿಬ್ಬರನ್ನು ಕೂಡ ವಿಚಾರಣೆಗೆ ಕರೆದಿಲ್ಲ. ಎಲ್ಲೋ ಒಂದು ಕಡೆ ಒಂದು ಪ್ರಕರಣದಿಂದ ಅವರನ್ನ ಪಾರು ಮಾಡುವಂತ ಕೆಲಸ, ಬಚಾವ್ ಮಾಡುವಂತ ಕೆಲಸ ನಡೀತಾ ಇದೆ ಅಂತ ಹೇಳಿ ಬಿಜೆಪಿ ಕೂಡ ದೊಡ್ಡ ಮಟ್ಟಿಗೆ ಆರೋಪ ಮಾಡಿತ್ತು. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ SIT ಕೂಡ ಈಗಾಗಲೇ ಮಾಜಿ ಸಚಿವ ನಾಗೇಂದ್ರ ಅವರಾಗಬಹುದು, ಈಗಾಗಲೇ ಅಧ್ಯಕ್ಷರಾದ ವಾಲ್ಮೀಕಿ ನಿಗಮದ ಅಧ್ಯಕ್ಷರಿಗೆ ದದ್ದಲ್ ಅವರಿಗೂ ಕೂಡ ಈಗಾಗಲೇ ಒಂದು ಕಡೆ SIT ವಿಚಾರಣೆ ಕರೆದಿರುವಂತ. ಇದನ್ನು ಕೆಲವೇ ಹೊತ್ತಿನಲ್ಲಿ SIT ಅಧಿಕಾರಿಗಳ ಮುಂದೆ ವಿಚಾರಣೆಗೂ ಕೂಡ ಹಾಜರಾಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಒಂದು ಆಡಿಯೋ ವೈರಲ್ ಆಗಿರುವಂಥದ್ದು, ಆಡಿಯೋ ಈಗಾಗಲೇ ಸಂಭಾಷಣೆ ಆಡಿಯೋ ಏನೋ ವೈರಲ್ ಆಗಿದೆ. ಆ ಒಂದು ವಿಚಾರ ಕೂಡ ಪ್ರಸ್ತಾಪವಾಗುವ ಸಾಧ್ಯತೆ ಕೂಡ ದಟ್ಟವಾಗಿದೆ. ಪ್ರಮುಖವಾಗಿ ನೀವು ಆಗಲೇ ಹೇಳ್ದಂಗೆ ಆ ಒಂದು ಆಡಿಯೋದಲ್ಲಿ ಸ್ಪಷ್ಟವಾಗಿದೆ. ಏನು ಪರಶುರಾಮ್ ಏನಿದ್ದಾರೆ, ಪರಶುರಾಮ್ ಅವರು ಒಂದು ಮಾತನ್ನ ಹೇಳ್ತಾರೆ, ಈ ವಿಚಾರವನ್ನ ಅಧ್ಯಕ್ಷರಿಗೆ ತರೋಣ ಅಂದ್ರೆ ಅಧ್ಯಕ್ಷರು ಅಂತಂದ್ರೆ ವಾಲ್ಮೀಕಿ ನಿಗಮದ ಅಧ್ಯಕ್ಷ ಅಂತ ದದ್ದಲ್ ಅವರ ಗಮನಕ್ಕೆ ತರೋಣ ಅಂತ ಕೇಳ್ತಾರೆ. ಆ ಒಂದು ಸಂದರ್ಭದಲ್ಲಿ MD ಪದ್ಮನಾಭ ಹೇಳ್ತಾರೆ, ಈ ವಿಚಾರವನ್ನ ಅಧ್ಯಕ್ಷರಿಗೆ ಗಮನಕ್ಕೆ ತಂದ್ರೆ ದೊಡ್ಡ ರಾಧಾಂತವಾಗುತ್ತೆ, ಬೇರೆ ಬೇರೆ ರೀತಿ ಆಗುತ್ತೆ, ದೊಡ್ಡ ರಾಧಾಂತಗಳು ನಡೆಯುತ್ತೆ, ರಾಧಾಂತವನ್ನ ಮಾಡ್ತಾರೆ. ಅಂದ್ರೆ ಎಲ್ಲೋ ಒಂದು ಕಡೆ ನೋಡ್ತಾ ಇದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೋ ದದ್ದಲ್ ಅವರ ಗಮನಕ್ಕೆ ಬಾರದ ರೀತಿ ಕಂಡು ಬರ್ತಾ ಇರುವಂತ. ಯಾಕಂದ್ರೆ ಪ್ರಮುಖವಾಗಿ ಆ ಒಂದು ಆಡಿಯೋ ಸಂಭಾಷಣೆಯನ್ನು ನಾವು ಗಮನಿಸ್ತಾ ಇದ್ರೆ ಆ ಒಂದು ನಿಟ್ಟಿನಲ್ಲೂ ಕೂಡ ತನಿಖೆಗಳು ಆಗುವಂತ ಸಾಧ್ಯತೆ ಕೂಡ ದಟ್ಟವಾಗಿದೆ. ಪ್ರಮುಖವಾಗಿ ಬಿಜೆಪಿ ನೇರವಾಗಿ ಈಗಾಗಲೇ ನಾಗೇಂದ್ರ ಅವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪವನ್ನ ಮಾಡಿತ್ತು. ನಾಗೇಂದ್ರ ಅವರು ಗಮನಕ್ಕೆ ಬಾರದಲ್ಲಿ ಹೇಗೆ ಹಣ ವರ್ಗಾವಣೆ ಆಗುತ್ತೆ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಈಗ ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗ ಇವರಿಬ್ಬರು ವಿಚಾರಣೆಗೆ ಹಾಜರಾಗ್ತಾರೆ. ಆ ಒಂದು ವಿಚಾರಣೆಗೆ ಹಾಜರಾಗುವಂತ ಸಮಯದಲ್ಲಿ ಎಲ್ಲಾ ಆಯಾಮದಲ್ಲೂ ಕೂಡ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾರೆ, ಪ್ರಶ್ನೆಗಳನ್ನ ಕೇಳ್ತಾರೆ. ಆ ಒಂದು ನಂತರದಲ್ಲಿ ಸತ್ಯಾಸತ್ಯತೆ ಹೊರಗಡೆ ಬರುವಂತದ್ದು. ಅವಿನಾಶ್, ಧನ್ಯವಾದ ಸುನಿಲ್.